ಊರ್ಲಾಕವ ನಾನು ಕಟ್ತಾನೆ ಹೊಲ ಹೊಡಿತೀನಿ ಅವನು ಹೊಲ ಹೊಡಲಿ ರೈತರ ಹೆಸರ ಮ್ಯಾಗ ಹಂಗ ನಾನು ನಾಟಕ ಮಾಡ್ಕೊಂಡು ಹೋಗೋದ ಅದಕ್ಕೆ ಮಾತಾಡೋರು ಬಿಡೋದು ನೀವು ಹೋಗಿ ಆದರೆ ಮತ್ತೇನು ಇಲ್ಲಿ ಶಾಸಕ ಅಥವಾ ಕೃಷಿ ಸಚಿವ ಬಸವರಾಜ ಬೊಮ್ಮಾಯಿ ಅವ್ರ ಹಿಂದೆ ಚೇಲಾಗಳು ಇರ್ತಾವೆ ವ್ಯವಹಾರಕ್ಕೆ ನಿಂತಿರ್ತಾರಲ್ಲ ಅವ್ರು ಹೋಗ್ಲಿ ಅವರು ಮಾತಾಡಿದ್ವಿ ನಾವು ಕಡಿಮೆ ನಾವು ಮಾತಾಡ್ತೀವಿ ಅವ್ರು ನೀವು ಹೇಳ್ತಾರೆ ಬರೋದು ನನಗೆ ನಾನು ಮನೆ ಬಿಡ್ತೇನೆ ಎಫ್ ಐ ಆರ್ ಕೊಡಬೇಕು ಭಾಳ ಇವತ್ತು ಬೀಸ ದೊಡ್ಡಿ ತಪ್ಪಿದ್ದವ್ರು ಒಂದು 1000 ವರ್ಷ ಆಯುಷ್ಯ ನೀವು ಒಂದೆರಡು ಗೂಡು ಹಾಕಿದ್ದೀರಿ ಅದಕ್ಕೆ ಕೆಲಸ ಮಾಡೋದು ಹಾಕಿದ್ದೆ ಇನ್ನು ಕೋರ್ಟಿಗೆ ಹಾಕ್ತೇನೆ ನಾ ಇದು ಉಪವಾಸ ಕೂತ್ರು ನಾ ಹೇಳ್ತಾ ಕೇಳ್ರಿ ಉಪವಾಸ ಕೂತ್ರು ಆ್ಯಂಬುಲೆನ್ಸ್ನಾಗ ಹಿಂಗೆ ಹೋಗಿ ಕೋರ್ಟಿನೊಳಗೆ ಇವ್ರು ಎಲ್ಲರದು ಅಫಿಡೇವಿಟ್ ತೊಗೊಂಡು ಹೋಗಿ ಹಾಕವ ಇವನು ರೆಕಾರ್ಡ್ ಇದು ಒಂದ ನಿಮಗೆ ಕಸಿದ್ದೀವಿ ಭಾಳ ನಾನು ನಿಮ್ಗೆ ಕಸಿಲ್ಲ ಅದಕ್ಕೆ ಸೀರಿಯಸ್ನೆಸ್ ಏನೈತಿ ಅವರೊಬ್ಬರು ವಕೀಲರು ಮಾಡ್ಯಾರ ಅವರು ನನ್ನ ಗೌರ್ಮೆಂಟ್ ವಕೀಲ್ ಭೇಟಿ ಆದ್ರೆ ಬಂದಿಲ್ಲ ಅಂತ ಹೇಳ್ತೀವಿ ಇನ್ನು ಅವ್ರು ಭೇಟಿಯಾಗಿ ಏನೇ ಮಾತಾಡ್ಕೊಂಡಿರ್ಬೇಕು ನಿಮ್ಮ ಕಾಪಿನೇ ಬಂದಿಲ್ಲ ನನಗೆ ಇದ್ರು ಹೈಕೋರ್ಟ್ನಾಗ ನೀವು ಫೈಲ್ ಮಾಡಿದ್ರಿ ಆ ಕಾಪಿನ ನೋಡಿಲ್ಲ ನಮ್ಮ ವಕೀಲರು ಕೊಡೋರು ನಮಗೆ ಅವ್ರ ವಕೀಲರು ಕೊಡೋಲ್ಲ ಸರ್ಕಾರಿ ವಕೀಲರು ಏನಂದ್ರೆ ಅಲ್ಲಿ ನಾವು ಅಲ್ಲಿ ಏನು ಕೆಲಸನ ಮಾಡಕತ್ತಿಲ್ಲ ಅಂದ್ಬಿಟ್ರೆ ನೋಡಿ ಕೆಲಸ ಮಾಡಕತ್ತಿಲ್ಲ ನಾವು ಅವ್ರ ಫೀನು 6 ವರ್ಷ ಆದರೂ ಕೊಡೋಂಗಿಲ್ಲ ಹೀಗಾಗಿ ಯಾರು ನಾವು ಕಿಕ್ಕಿ ಪೋಕಾಟ ಮಾಡ್ತಿರ್ತೇವೆ ನಮ್ಮ ಇಬ್ಬರು ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಕೆಲವೊಂದ್ಸರಿ ಕಮ್ಯುನಿಕೇಟ್ ಆಗೋದು ನನ್ನ ಮ್ಯಾಗ 3-4 ಕನ್ಸೆಪ್ಟ್ ಹೋಗಿ ನಾನು ನಿಮಗೆ ಹೇಳಿದೆ ಈಗ ಇದು ಮುಗಿದ ಕೂಡಲೇ ನಮ್ಮ ಭಾಳ ಮಂದಿಗೆ ತರ್ತಾನೆ ನಿಮ್ಮನ್ನು ಒಂದು ಬಿಟ್ಟು ಅಲ್ಲಿ ಮತ್ತೆ ನಾನೇ ಬರ್ತೀನಿ ಇಲ್ಲ ನಿಮ್ಮನ್ನು ಬಿಟ್ಟು ಅಂದಮೇಲೆ ನಾ ಅದಕ್ಕೆ ನೀವು ರೆಕಾರ್ಡ್ ನಾನು ನಿಮಗೆ ಹೇಳಿದ್ದು ನಿಮಗೆ ಇದು ಓಪನ್ ಹೇಳ್ಬೋದು ನೀವು ಅವನ ಡಾಕ್ಯುಮೆಂಟ್ಸು ನೀವು ಕೊಟ್ಟರೆ ಅಂದ್ರೆ ನನಗೆ ಅಲ್ಲೇ ನಾನು ಮಾರಲಿ ಆಲ್ಸೋ ನನಗೆ ಅದು ಆಗಂಗಿಲ್ಲ ಮಾತಾಡೋಕ್ಕೆ ನಾನು ಸೊ ಲೀಗಲಿ ಆಲ್ಸೋ ಇದು ಬೇಕಾಗೈತೆ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಡ್ತೀನಿ ನಾನು ಇಲ್ಲ ಅಂದ್ರೆ ನಾ ಅದನ್ನು ಬೇರೆ ನೀವು ಸಿಕ್ತು ಅಂದ್ರೆ ನಾ ಕೋರ್ಟ್ನಾಗ ಹೇಳ್ತಾರೆ ಕಂಟೆಂಪ್ಟ್ ಬೇರೆಯವ್ರಿಗೆ ಹಾಕಿದ್ರು ಸಹ ಇಲ್ಲ ಇವ್ರದಂತರೂ ಅವ್ರಿಗೆ ಏನೇ ಡ್ಯೂಟಿ ಇತ್ತು ಆ ಪ್ರಶ್ನೆ ಬರೋದೇ ಆ ಜವಾಬ್ದಾರಿ ಡಿಸಿಷನ್ ಇಲ್ಲ ಡಿಸಿಷನ್ ಮ್ಯಾಗ ಮಾಡಬೇಕಾಗಿತ್ತು ಸೊ ಈಗ ಇವರು ಅವ್ರಿಗೆ ಏನು ಡ್ಯೂಟಿ ಇತ್ತು ಅದನ್ನು ಮಾಡಿ ಅದು ಗೌರ್ಮೆಂಟವರು ರಿಪೋರ್ಟ್ ಹಾಕ್ತಿಲ್ಲ ಅದು ಕಾಪಿ ವಾಟ್ಸಪ್ ತರಿಸ್ಕೊಡ್ರಿ ಆಮೇಲೆ ಕೊಡೋದು ಎಲ್ಲೋದ್ರು ಎಸ್ ಪಿ ಸಾಹೇಬ್ರು ಇಲ್ಲ ಕಂಪ್ಲೇಂಟ್ ಬೇಕಲ್ಲ ಎಸ್ ಪಿ ಸಾಹೇಬ್ರು ಮತ್ತು ಕಂಪ್ಲೇಂಟ್ ಕರಿ ಎಸ್ ಪಿ ಅವ್ರನ್ನ ಅದರ ಸರ್ ನಾಳೆ ಸೆಷನ್ ಲಾಸ್ಟ್ ಆಗಬೇಕು ನಾ ಸೆಷನ್ ಲಾಸ್ಟ್ ಸೆಷನ್ನಾಗ ನಿನ್ನೆ ಡಿಸ್ಕಷನ್ ಸ್ವಲ್ಪ ಕಡೆ ಸರ್ ಈ ಕಡೆ ಹೇಳಿ ಎಲ್ಲರೂ ಏನು ರೈತರು ಊರ್ನ ಹಾಕ್ಯಬೇಕಣ ಅಂತ ಹೇಳಿ ಕೊಡ್ರಿ ಅದಕ್ಕೆ ಕೊಡ್ರಿ ಅಂದೆ ಅಭ್ಯಾಸ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೇರಿ ಅಂತ ಡಿ ಸಿ ಅವ್ರು ಕೊಡ್ತಾರೆ ಕೊಡ್ರಿ ನೀವು ಹಿಡ್ಕೊಳಕ್ಕೆ ಅವ್ರು ಬ್ಯಾಲೆನ್ಸ್ ಇದಾಗ್ತಲ್ಲ ಹಂಗೆ ಟಚ್ ಆಗ್ತದೆ ಫೋಟೋ ತೆಗಿ ಕರ್ನಾಟಕದೊಳಗೆ ಎಷ್ಟು ಜನ ನಾವು ಎಲ್ಲರೂ ಇರಬೇಕು
ಇದು ಸರ್ಕಾರ ಏನು ಬಗ್ಗೋದಿಲ್ಲ. ಅದಕ್ಕೆ ಇದು ಇದು ಈಗ ನೀವು ಮಾತಾಡೋದು ಗೊತ್ತಾಯ್ತು, ನಿನ್ನ ರಾತ್ರಿನ ಚಲೋ ಆಯ್ತನ್ನು. ಅದಕ್ಕೆ ಏನಿಲ್ಲ, ಇದು 7ನೇ ದಿನ ಸರ್ಕಾರ ಬಗ್ಗೋದಿಲ್ಲ. ಮಾನ್ಯ ಸರ್ಕಾರ ಇದಕ್ಕೆ ಒಂದು ಪಾಠ ಕಲಿಸೋದು. ಎಲ್ಲ ಜಿಲ್ಲೆಗೆ ಬಂದಿದ್ರಿ, ರಾಯಚೂರು, ಗುಲ್ಬರ್ಗ, ಬೀದರ್, ಬಳ್ಳಾರಿ. ಹಾಂ ಇಲ್ಲಿ ಈಗ 11ನೇ ತಾರೀಕು. ಈಗ ನೀವು ಒಂದು ಕೆಲಸ ಮಾಡಬೇಕು, ಎಲ್ಲ ಜಿಲ್ಲೆಯವ್ರಿಗೆ ಹೇಳಿ ಪ್ರೆಸ್ ಮೀಟ್ ಮಾಡಿ, ನಾವೆಲ್ಲರೂ ರಟ್ಟಿಹಳ್ಳಿ ಚಲೋ ಅಂಥೇಳಿ ಒಂದು ಪ್ರೆಸ್ ಮೀಟ್ ಎಲ್ಲ ಡಿಸ್ಟ್ರಿಕ್ಟ್ನಾಗೂ ಮಾಡಕ್ಕೆ ಹಚ್ಬಿಡಿ. ರೈತರ ಏನು ಈಗ ಕಷ್ಟದಲ್ಲಿ ಸಿಲುಕಿದ್ದಾರೆ, ಅವರಿಗೆ ಪರಿಹಾರ ಸಿಗುವವರೆಗೆ ಮತ್ತು ಹೊಸ ಯೋಜನೆ ಬದಲಾವಣೆ ಮಾಡುವವರೆಗೆ ಇದರ ಹೋರಾಟವನ್ನು ಕೈ ಬಿಡೋದಿಲ್ಲ. ಈಗ ನಮ್ಮ ಇವರ ಕೂತಿದ್ದಾರೆ, ಎಲ್ಲ ಜಿಲ್ಲೆಯವರು ನೈತಿಕವಾಗಿ ಬೆಂಬಲವನ್ನು ಕೊಡೋದಷ್ಟೇ ಅಲ್ಲ, ನಾವು ಎಲ್ಲರೂ ಸಹ ರಟ್ಟಿಹಳ್ಳಿ ಚಲೋ ಒಂದು ಡೇಟ್ ಎಲ್ಲರಿಗೆ ಮಾತಾಡ್ರಿ, ಎಲ್ಲ ಜಿಲ್ಲೆಗೆ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ. ಈಗ 12ಕ್ಕೆ ಸಿದ್ದರಾಮಯ್ಯ ಬರ್ತಾರ ಇಲ್ಲಿ, 11ಕ್ಕೆ ಇಲ್ಲಿ ಬರ್ತಾರ. ನೀವು 12 ಅಥವಾ 13 ನೋಡ್ರಿ, ಎಲ್ಲರೂ ಎಲ್ಲ ಜಿಲ್ಲೆಯಿಂದ ಪ್ರತಿನಿಧಿಗಳು ಬರಬೇಕು. ಅದಕ್ಕೆ ನೀವು ಡೇಟ್ ನೀವು ಡಿಸೈಡ್ ಮಾಡಿರಿ, ನಾ ಏನು ಹೇಳೋದಿಲ್ಲ. ಆದರೆ ಇವತ್ತು ಒಂದು ಪ್ರೆಸ್ ಮೀಟ್ ಎಲ್ಲ ಜಿಲ್ಲೆಯೊಳಗೆ ಹೇಳಿಬಿಡ್ರಿ. ಪ್ರೆಸ್ ಮೀಟ್ ಮಾಡಿ ಈ ರೈತರಿಗೆ ಎಲ್ಲ ರೀತಿಯ ಸಹಕಾರ, ಅವರ ಹೋರಾಟದೊಂದಿಗೆ ನಮ್ಮದು ಹೋರಾಟ, ಅವರ ಹೋರಾಟವೇ ನಮ್ಮ ಹೋರಾಟ. ಇದನ್ನು ಪ್ರೆಸ್ ಮೀಟ್ ಮಾಡಿಬಿಡ್ರಿ ಎಲ್ಲ ಜಿಲ್ಲೆದಾಗ. ಓಕೆ, ಇಲ್ಲ DC ಅವ್ರು ಹೇಳ್ರಿ. ಹಲೋ, ಈಗ DC ಅವ್ರು ನಾನು ಮುಂದಾದಾರ, SP ಅವರು DC ಅವರು ಎಲ್ಲರೂ ನಿಮಗೆ ಫೋಟೋ ಈಗ ಕಳಿಸ್ತೇನೆ. ಹಾಂ